ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಗೆ ಟಿಫಿನ್ ಆಗಿರ್ಬೋದು, ಲಂಚ್ ಬಾಕ್ಸ್ ಆಗಿರ್ಬೋದು, ಕ್ವಿಕ್ ಆಗಿ ಒಂದು 15 ನಿಮಿಷದೊಳಗೆ ಮಾಡುವಂಥದ್ದು ಸೋಯಾ ಚಂಕ್ಸ್ ರೈಸ್ ಮಾಡಾಕತ್ತೀನಿ. ತಾಯಂದ್ರಿಗೆ ಬೆಳಗ್ಗೆ ಟಿಫಿನ್ ಏನು ಮಾಡಬೇಕು ಅನ್ನೋದು ಚಿಂತೆ ಆಗಿರುತ್ತೆ. ಈ ಟೈಪ್ ನೀವು ಸೋಯಾ ಚಂಕ್ಸ್ ರೈಸ್ ಮಾಡಿ ಕಟ್ರಿ ಮಕ್ಕಳಿಗೆ. ಅದಕ್ಕೆ ಸೋಯಾ ಚಂಕ್ಸ್ ತೊಳ್ಕೊಂಡು ಮೊಸರು, ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಅರ್ಧ ತಾಸು ಮ್ಯಾರಿನೇಷನ್ಗೆ ಇಟ್ಕೋಬೇಕು. ಮ್ಯಾರಿನೇಷನ್ ಮಾಡಿದ್ರೆ ಉಪ್ಪು ಚಂದಾಗಿ ಹಿಡಿದು ಸೋಯಾ ಚಂಕ್ಸ್ ಟೇಸ್ಟ್ ಆಗ್ತಾವು. ಸೋಯಾ ಚಂಕ್ಸ್ ಮುಂಚೆನೇ ಬಾಯ್ಲ್ ಮಾಡೋದು ಬೇಕಾಗಿಲ್ಲ. ನಾವು ಕುಕ್ಕರ್ ಒಳಗೆ ಮಾಡ್ಕೋತೀವಲ್ಲ, ರೈಸ್ ಜೊತಿನ ನಾವು ಬಾಯ್ಲ್ ಮಾಡೋಣ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ ಹಾಕೊಂಡು ಹುರಿಬೇಕು. ಯಾಕಂದ್ರೆ ಹೋಲ್ ಸ್ಪೈಸಸ್ ಎಣ್ಣೆ ಒಳಗೆ ಹಾಕೊಂಡ್ರ ಘಮ ಭಾಳ ಚಲೋ ಬರ್ತೈತಿ. ಈಗ ಅದಕ್ಕೆ ಕರಿಬೇವು, ಬಾಸ್ಮತಿ ಎಲೆ ಉದ್ದಕ ಕಟ್ ಮಾಡ್ಕೊಂಡಿದ್ದು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿನೂ ಉದ್ದಕ ಕಟ್ ಮಾಡ್ಕೊಂಡಿನಿ. ನಿಮ್ಗೆ ಯಾವ ಥರ ಬೇಕೋ ನೀವು ಕಟ್ ಮಾಡ್ಕೋಬಹುದು. ಸೋಯಾ ಚಂಕ್ಸ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಹೆಲ್ದಿ ಆಗಿರುತ್ತೆ. ಇದನ್ನ ಫ್ರೈ ಮಾಡಿಕೊಂಡು ಗಾರ್ಲಿಕ್ ಜಿಂಜರ್ ಪೇಸ್ಟ್, ಕೊತ್ತಂಬರಿ, ಉಪ್ಪು, ಖಾರ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಒಳಗೆ ಈ ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡ್ರ ಫ್ಲೇವರು ಟೇಸ್ಟು ಭಾಳ ಚಲೋ ಕೊಡುತ್ತೆ. ಈ ಮಸಾಲ ಎಲ್ಲ ಫ್ರೈ ಆದಮೇಲೆ ಉದ್ಕ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಮೆಲ್ಟ್ ಆಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈಗ ಮ್ಯಾರಿನೇಟ್ ಮಾಡಿದ್ದು ಸೋಯಾ ಚಂಕ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಾಸ್ಮತಿ ಎಲೆ ಹಾಕಿದ್ರೆ ನೀವು ಯಾವುದೇ ರೈಸ್ ಹಾಕಿ ಮಾಡ್ಕೊಂಡ್ರು ಬಾಸ್ಮತಿ ರೈಸಿಂದ ಫ್ಲೇವರ್ ಬರ್ತೈತಿ, ಭಾಳ ಟೇಸ್ಟೂ ಹಂಗೆ ಆಗುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಅಳತಿ ಅಕ್ಕಿಗೆ 2 ಅಳತಿ ನೀರು ಹಾಕೋಬೇಕು. ನೀರು ಹಾಕಿ ಮಿಕ್ಸ್ ಮಾಡಿ ಇದು ನೀರು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಕತ್ತಾಗ ನಾವು ತೊಳೆದಿಟ್ಕೊಂಡಿದ್ದು ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಯ್ಲ್ ಯಾಕೆ ತೊಗೊಂಡಿವಿ ಅಂತಂದ್ರೆ ಸೋಯಾ ಚಂಕ್ಸ್ ಒಳಗೆ ಉಪ್ಪು ಖಾರ ಎಲ್ಲ ಚಂದಾಗ ಹಿಡ್ಕೋಬೇಕು. ಅದ್ರ ಸಂಬಂಧ ಒಂದು ಬಾಯ್ಲ್ ತೊಗೋಬೇಕು ನಾವು ಅಕ್ಕಿ ಹಾಕೋಕ್ಕಿಂತ ಮುಂಚೆ. ಉಪ್ಪು ಖಾರ ಎಲ್ಲ ಚಂದಾಗಿ ಹಿಡಿಲಿಲ್ಲ ಅಂತಂದ್ರೆ ಸೋಯಾ ಚಂಕ್ಸ್ ಒಳಗೆ ಸಪ್ಪ ಆಗಿಬಿಡ್ತಾವು, ಟೇಸ್ಟ್ ಬರೋಂಗಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ತೊಗೋಬೇಕು. 1 ವಿಷಲ್ ಯಾಕಂತಂದ್ರೆ ನೀರು ಬಾಯ್ಲ್ ಆದಾಗ ನಾವು ಅಕ್ಕಿ ಹಾಕಿರ್ತೀವಿ, ಅದ್ರ ಸಂಬಂಧ ಜಲ್ದಿನ ರೈಸ್ ಕುಕ್ ಆಗಿಬಿಡುತ್ತೆ. 1 ವಿಷಲು ಸಾಕು. ಯಾವುದೇ ಮಸಾಲ ರುಬ್ಬೋ ಅವಶ್ಯಕತೆನೇ ಇಲ್ಲ. ಅದ್ರ ಸಂಬಂಧ ನಾನು ಕ್ವಿಕ್ಕಾಗಿ 15 ನಿಮಿಷದೊಳಗೆ ರೆಡಿ ಆಕತ್ತಂತ ಹೇಳಿದ್ದು. ನೀವು ಮಕ್ಕಳಿಗೆ ಬೆಳಿಗ್ಗೆ ಬೇಗ ಟಿಫಿನ್ ಮಾಡಿ ಕಟ್ಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ನಿಮಗೆ ರೆಸಿಪಿಗಳು ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.